ಇವತ್ತ ಕಬ್ಬಿನ ರೌದಿ ಸುಲಿಬೇಕಂತ ಇದು ಮಾಡಿರ್ತೇವೆ. ಯಾಕೆ ಸುಲಿಬೇಕಪ್ಪ ಅಂದ್ರ ಈ ಕಬ್ಬಿನ ಗಣಿಕೆ ಐತಲ್ರಿ, ಈ ಕಬ್ಬಿನ ಗಣಿಕೆ ರೌದಿ ಸುಲಿದಿಂದ ನಮಗೆ ಏನು ಲಾಭಪ್ಪ ಅಂದ್ರ ಇದು ಹಿಂಗ ಇರ್ತೈತಿ ನೋಡ್ರಿ. ಹಿಂಗಿದ್ದು ಒಂದೇದು ಇದು ರಾಗಿ ಸುಲಿದಿಂದ ಏನಾಗ್ತದಪ್ಪ ಅಂದ್ರ ಒಂದು ಕಬ್ಬಿಂದು ಗಾಳಿ ಆಡ್ತೈತಿ. ಮತ್ತು ಇದಕ್ಕೆ ಸುಲಿದಿಂದ ಏನಪ್ಪ ಅಂದ್ರ ಮರ್ಚಂಕಿ ಹೆಚ್ಚಾಗ್ತೈತಿ. ಮರ್ಚಂಕಿ ಯಾಕೆ ಹೆಚ್ಚಬೇಕು ಮತ್ತು ಇದನ್ನ ಸುಲಿದಿಂದ ಏನು ಲಾಭಪ್ಪ ಅಂದ್ರೆ ಮತ್ತೆ ಹಿಂಗೆ ಇರ್ತೈತಿ ನೋಡ್ರಿ ಹುಲ್ಲ. ಈ ಹುಲ್ಲು ಅನ್ನೋದ ಹಿಂಗೆ ಒಗದ್ಯಪ್ಪ ಅಂದ್ರೆ ಏನು ಮಾಡ್ತೈತಿ, ಹುಲ್ಲ ಜಾಸ್ತಿ ಎಳಂಗಿಲ್ಲ. ಮತ್ತು ಇದೇನಾಗ್ತಪ್ಪ ಮಳೆಗಾಲದಾಗ ಕರೆಗೆ ಇದು ಮಳೆಗಾಲದಾಗ ಕೊಯ್ದು ಮಾಡಿ ಏನು ಮಾಡ್ತಪ್ಪ ಅಂದ್ರೆ ರೌದಿ ನೋಡ್ರಿ ಇದೆ ಗೊಬ್ಬರ, ಸಾಕಷ್ಟು ಗೊಬ್ಬರ ನಮಗೆ ಸಿಗತೈತಿ. ಅದಕ್ಕಾಗಿ ಕಬ್ಬಿನ ರೌದಿ ಈ ಥರ ನಾವೆಲ್ಲ ಕ್ಲೀನ್ ಮಾಡ್ಕೋಬೇಕು ನೋಡ್ರಿ. ಹಿಂಗೆ ಕ್ಲೀನ್ ಮಾಡ್ಕೊಂಡತ್ನಾಗ ಕಬ್ಬ ಇಳುವರಿ ಜಾಸ್ತಿ ಬರ್ತೈತಿ ಮತ್ತು ಗಾಳಿ ಕೂಡ ಆಡ್ತೈತಿ, ಚೆನ್ನಾಗಿ ಬರ್ತೈತಿ. ಮತ್ತು ಇನ್ನೊಂದು ಕಬ್ಬ ಎಲ್ಲಿ ಮಠ ಈ ಕಡೆ ಬರೀ ಸ್ವಲ್ಪ ಕಬ್ಬ ಇನ್ನೊಂದು ಎಲ್ಲಿ ಮಠಪ್ಪ ಅಂದ್ರೆ ಎಲ್ಲಿ ತನಕ ಸುಲಿಬೇಕು ಎಲ್ಲಿ ತನಕ ಸುಲಿಬಾರ್ದನ್ನು ಕೂಡ ನಿಮ್ಗೆ ಹೇಳ್ತೀನಿ. ಇದು ನೋಡ್ರಿ ಒಂದು ಸೆಕೆಂಡ್, ಇವೆಲ್ಲ ತೊಗೊಂಡ್ಬಿಡ್ಬೇಕು. ಎಲ್ಲ ಸತ್ತು ಮರಿಗಳು ಇರ್ತಾವೆ, ತೊಗೊಂಡ್ಬಿಡ್ಬೇಕು. ಹಿಂಗೆ ಬಡ್ಡಿ ಗಣಸೆಲ್ಲ ಗಾಳಿ ಎಲ್ಲ ಹಿಂಗೆಲ್ಲ ತೊಗೊಂಡ್ರೆ ಕ್ಲಿಯರಾಗಿ ಸ್ವಚ್ಛ ಇದೇನ. ಇಲ್ಲಿ ನೋಡಿ ಬರ್ರಿ ತೋರಿಸ್ತೀನಿ ರೀ. ಇಲ್ಲಿ ಕಬ್ಬಿನ ಮರಿ ನೋಡ್ರಿ ಹೆಂಗೆ ಬರತ್ತದ. ಇದು ಗಾಳಿ ಆಡಿಸ್ತಾನೆ ಕಬ್ಬಿನ ಮರಿ. ಈ ಮರಿ ಹಂಗ ಕಬ್ಬ ಹೊಡಿತೈತಿ. ಮತ್ತು ಇದು ಈ ಕಬ್ಬು ಕಟಾವು ಹೋಗಿದಾಗ 10 ಗಂಟೆ ಕಬ್ಬು ಬಂದಿರ್ತೈತಿ ನೋಡ್ರಿ. ಹಿಂಗಾಗಿ ನಾವು ಕಬ್ಬಿನ ರೌದಿ ಸುಲಿಬೇಕು. ಮತ್ತು ಎಲ್ಲಿ ಮಠ ಸುಲಿಬೇಕಪ್ಪ ಅಂದ್ರೆ ಇದು ನೋಡ್ರಿ ಸಹಸ ಇದು ಉಸ್ತದ. ಹಿಂಗೆ ಜೀವಕ್ಕೆ ಹತ್ಬಿಡ್ದ್ರಿ. ಈ ಸಾಕು ಬರೀ ಕಬ್ಬು ಇದು ನೋಡ್ರಿ ಸಮ ಕೈಗೆ ಹಿಂಗೆ ಕೈ ಹಿಡಿದ್ರೆ ಬರ್ಬೇಕು. ಆ ಥರ ಹಿಂಗೆ ಅಗಾರ್ತಿ ಉಚ್ಚಬೇಕು. ಮತ್ತು ಹಿಂಗೆ ಇದು ಹಸಿ ತಪ್ಪಲ ಉಚ್ಚಬಾರ್ದು. ಈಗ ನೋಡ್ರಿ ಇದು ಹಿಂಗೆ ಇದು ಉಚ್ಚಿದ್ರೆ ಓಕೆ, ಇದು ಮ್ಯಾಗಿಂದು ಉಚ್ಚಿದ್ರೆ ಓಕೆ, ಇದು ಉಚ್ಚಬಾರ್ದ್ರಿ. ಯಾಕಂದ್ರೆ ಇದು ಉಚ್ಚೋದ್ರಿಂದ ಏನಾಗ್ತಪ್ಪ ಅಂದ್ರೆ ಕಬ್ಬಿನ ಮ್ಯಾಗಿನ ಕೊಂಸೆ ಹೋಗೋದು ಕಟ್ ಆಗ್ತೈತ್ರಿ. ಹಸಿ ರೌದಿ ಉಚ್ಚಬಾರ್ದ್ರಿ. ಹಿಂಗೆ ಇದು ನೋಡಿ ಫ್ರೆಂಡ್ಸ, ಇದು ಹಿಂಗೆ ಉಚ್ಚಿದೆ ಅಂದ್ರೆ ಏನಾಗ್ತದೆ, ಇದ್ರದ್ದು ತಾಕತ್ತು ಕಡಿಮೆ ಆಗ್ತೈತಿ. ಹಿಂಗಾಗಿ ಏನು ಮಾಡ್ಬೇಕಂದ್ರೆ ನಾವು ಅಷ್ಟೇ ಎಷ್ಟು ಸೂಕ್ಷ್ಮ ಬರ್ತೈತಲ್ರಿ ಅಷ್ಟೇ ನಾವು ರೌದಿ ಉಚ್ಕೋಬೇಕು ನೋಡ್ರಿ. ಇದು ನೋಡ್ರಿ, ಇದು ಉಚ್ಚೋದ್ರಿಂದ